ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಪೂರ್ವಜರಿಗೆ ನಾವು ತುಂಬ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ. ನಮ್ಮ ಪೂರ್ವಜರು ಅಂದರೆ ನಮ್ಮ ಪಿತೃಗಳು. ಯಾರ್ಯಾರು ನಮ್ಮ ಪೂರ್ವಜರು ಅಸ್ತಂಗತರಾಗಿದ್ದಾರೆ ಅವರಿಗೆ ಮೋಕ್ಷವನ್ನು ಕೊಡಿಸುವಂತಹ ಕಾರ್ಯ ನಾವು ಮಾಡ್ತೀವಿ. ಯಾಕೆ ಅಂತ ಕೇಳಿದರೆ, ಅವರಿಗೆ ಮೋಕ್ಷ ಸಿಕ್ಕಿದರೆ ನಮ್ಮ ಕುಟುಂಬ ಅನ್ನುವಂಥದ್ದು ತುಂಬ ಉತ್ತಮವಾಗಿ ನಡೆದುಕೊಂಡು ಹೋಗುತ್ತೆ. ಅವರ ಆಶೀರ್ವಾದ ಅನ್ನುವಂಥದ್ದು ನಮ್ಮ ಕುಟುಂಬದ ಮೇಲೆ ಬೇಕು ಅಂಥೇಳಿ ನಾವು ನಂಬ್ಕೊಂಡು ಬಂದಿದ್ದೀವಿ. ಅದು ಸತ್ಯ ಕೂಡ. ಅದಕ್ಕೋಸ್ಕರವಾಗಿ ನಾವು ಪ್ರತಿ ವರ್ಷ ಅವರು ತೀರಿ ಹೋದ ಮಾಸ ಪಕ್ಷ ದಿನದಂದು ಪಿತೃತರ್ಪಣವನ್ನು, ಪಿಂಡ ಶ್ರಾದ್ದಾದಿಗಳನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ. ಆದರೆ ಎಲ್ಲರ ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತೆ. ಏನು ಅಂತ ಕೇಳಿದರೆ, ನಾವು ಕಾಶಿ ಯಾತ್ರೆಯನ್ನು ಮಾಡಬೇಕು. ಕಾಶಿ ಯಾತ್ರೆಯನ್ನು ಮಾಡೋದೊಂದೇ ಅಲ್ಲ, ಅಲ್ಲಿಂದ ಗಯಾ ಹೋಗಿ ನಾವು ಪಿಂಡದಾನವನ್ನು ಮಾಡಬೇಕು, ಪಿತೃಗಳಿಗೆ ಪೂಜೆಯನ್ನು ಸಲ್ಲಿಸಬೇಕು ಅನ್ನೋದು ಎಷ್ಟೋ ಜನರ ಕನಸಾಗಿರುತ್ತೆ. ಹಾಗಾದರೆ ಗಯಾ ಹೋಗಿ ಯಾಕೆ ಪಿಂಡದಾನವನ್ನು ಮಾಡಬೇಕು? ಇಲ್ಲೇ ನಮ್ಮ ಮನೆಯಲ್ಲಿ ಮಾಡ್ತೀವಿ, ಅಥವಾ ಇಲ್ಲಿ ನದಿಗಳಲ್ಲಿ, ನದಿ ತೀರದಲ್ಲಿ ನಾವು ಮಾಡ್ತೀವಿ, ಅಥವಾ ಬೇರೆ ಎಲ್ಲೋ ಕ್ಷೇತ್ರದಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ನಾವು ಪಿಂಡ ಪೂಜೆಯನ್ನು ಮಾಡ್ತೀವಿ. ಅದೆಲ್ಲವನ್ನು ಹೊರತುಪಡಿಸಿ ಗಯಾದಲ್ಲೇ ನಾವು ಯಾಕೆ ಪಿಂಡದಾನವನ್ನು ಮಾಡಬೇಕು ಅನ್ನೋದರ ಬಗ್ಗೆ ನಾವಿವತ್ತು ನೋಡೋಣ. ಅದಕ್ಕೆ ಒಂದು ಮಹತ್ತರವಾದಂತಹ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ. ಯಾಕೆ ಅಲ್ಲೇ ಪಿಂಡದಾನ ಮಾಡಿದರೆ ಶ್ರೇಷ್ಠ ಅನ್ನೋದು. ಹಾಗೆ ನೀವೆಲ್ಲರೂ ಕೂಡ ಯಾರು ಕಾಶಿ ಯಾತ್ರೆಗೆ ಹೋಗ್ತೀರಾ, ಅವರು ಗಯಾ ಹೋಗಿ ಖಂಡಿತವಾಗಿಯೂ ಪಿಂಡದಾನವನ್ನು, ನೀವು ಪಿಂಡ ಪೂಜೆಯನ್ನು ಮಾಡಿ ಬಂದರೆ ನಿಮ್ಮ ಪಿತೃಗಳಿಗೆ ಮೋಕ್ಷವನ್ನು ನೀವು ಖಂಡಿತವಾಗಿಯೂ ಕೊಡಿಸ್ಬೋದು. ಹಾಗಾದರೆ ಆ ಕಥೆ ಏನಿದೆ ಬನ್ನಿ ನೋಡೋಣ. ಗಯಾ ಅನ್ನುವಂಥ ಹೆಸರು ಯಾಕೆ ಬಂತು ಅಂತಂದರೆ, ಅದನ್ನು ಗಯಾಸುರ ಅನ್ನುವಂತಹ ಒಬ್ಬ ರಾಕ್ಷಸ ಆಳ್ತಿದ್ದ, ಅಸುರ ಅಂತೇಳಿ. ಆ ಗಯಾಸುರ ಗಯಾ ಅನ್ನುವಂತಹ ಪ್ರದೇಶವನ್ನು ಆಳ್ತಿರ್ತಾನೆ. ಅವನು ಮಹಾವಿಷ್ಣುವನ್ನು ಕುರಿತು ಘನಘೋರವಾದಂತಹ ತಪಸ್ಸನ್ನು ಮಾಡ್ತಾನೆ. ಅವನ ಮನಸ್ಸಿನಲ್ಲಿ ಏನಿರುತ್ತೆ ಅಂತಂದರೆ, ಈ ಒಂದು ಬ್ರಹ್ಮಾಂಡದಲ್ಲಿ, ಈ ಒಂದು ಪ್ರಪಂಚದಲ್ಲಿ ನಾನೊಬ್ಬನೇ ಶ್ರೇಷ್ಠ, ನನ್ನನ್ನು ಬಿಟ್ಟರೆ ಮತ್ತಾರೂ ಕೂಡ ಶ್ರೇಷ್ಠರಲ್ಲ ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿ ಮೂಡಿರುತ್ತೆ. ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವ ರೀತಿಯಲ್ಲಿ. ಹಾಗಾಗಿ ಅವನು ಏನು ಮಾಡ್ತಾನೆ, ವಿಷ್ಣುವನ್ನು ಕುರಿತು ಘನಘೋರವಾದಂತಹ ತಪಸ್ಸನ್ನು ಮಾಡ್ತಾನೆ. ಕೆಲವರು ಹೇಳ್ತಾರೆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ್ದಾನೆ ಅಂಥೇಳಿ. ಅಲ್ಲ, ಅವನು ವಿಷ್ಣುವನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಹಾಗೆ ಆ ತಪಸ್ಸನ್ನು ಮೆಚ್ಚಿ ವಿಷ್ಣು ಅವನಿಗೆ ಆಶೀರ್ವಾದವನ್ನು ಮಾಡ್ತಾನೆ. ಅವನು ತುಂಬ ಶ್ರೇಷ್ಠವಾಗಿರ್ತಾನೆ. ಹಾಗೆ ಅವನನ್ನು ಸೋಲಿಸೋದಕ್ಕೆ ಯಾರಿಂದಲೂ ಕೂಡ ಆಗ್ತಾ ಇರೋದಿಲ್ಲ. ಆ ಥರನಾದಂತಹ ಒಂದು ವರವನ್ನು ಅವನು ಪಡ್ಕೋತಾನೆ. ಹೀಗೆ ಕ್ರಮೇಣ ದಿನಗಳು ಕಳೀತಾ ಇರುತ್ತೆ. ಅವನ ಒಂದು ರಾಜ್ಯಭಾರವೂ ಕೂಡ ತಲೆನೋವಾಗಿ ಇವರಿಗೆಲ್ಲ ಕಂಡುಬರುತ್ತೆ. ಆ ಸಮಯದಲ್ಲಿ ಋಷಿಮುನಿಗಳೆಲ್ಲರೂ ಕೂಡ ಸೇರಿ ಒಂದು ನಿರ್ಧಾರವನ್ನು ಮಾಡ್ತಾರೆ. ಹೇಗಾದರೂ ಮಾಡಿ ಇವನನ್ನು ಸಮಾಧಾನಗೊಳಿಸ್ಬೇಕಲ್ಲ, ಇವನಿಗೆ ಮುಕ್ತಿಯನ್ನು ಕೊಡಬೇಕಲ್ಲ, ಇವನನ್ನು ಹೇಗಾದರೂ ಮಾಡಿ ಸೋಲಿಸ್ಬೇಕಲ್ಲ ಅಂಥೇಳಿ ನಿರ್ಧಾರವನ್ನು ಮಾಡ್ತಾರೆ. ನಿರ್ಧಾರವನ್ನು ಮಾಡಿ ಇವನ ಆಸ್ಥಾನಕ್ಕೆ ಬರ್ತಾರೆ. ಬಂದು ಹೇಳ್ತಾರೆ, ನಾವು ಒಂದು ಯಾಗವನ್ನು ಮಾಡ್ತಾ ಇದ್ದೀವಿ, ಬಹುದೊಡ್ಡವಾದಂತಹ ಯಾಗ ಇದು. ಹಾಗಾಗಿ ನಮಗೆ ಶ್ರೇಷ್ಠವಾದಂತಹ ಒಂದು ಜಾಗ ಬೇಕು, ನೀವು ಅದನ್ನು ನಮಗೆ ನೀಡಬೇಕು ಅಂಥೇಳಿ ಗಯಾಸುರನಲ್ಲಿ ಕೇಳ್ಕೊತಾರೆ. ಆಗ ಗಯಾಸುರ ಹೇಳ್ತಾನೆ, ನಿಮಗೆ ಯಾವ ಪ್ರದೇಶ ಬೇಕು, ಎಷ್ಟು ಜಾಗ ಬೇಕು, ಅದನ್ನು ನಾನು ನಿಮಗೆ ಕೊಡ್ತೀನಿ, ನೀವು ಹೋಗಿ ಹವನವನ್ನು ಮಾಡ್ಕೊಳ್ಳಿ, ಅದರ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾನೆ. ಆಗ ಋಷಿಮುನಿಗಳು ಹೇಳ್ತಾರೆ, ಇಲ್ಲ, ನಾವೆಲ್ಲ ಜಾಗವನ್ನು ಪರಿಶೀಲನೆ ಮಾಡಿದ್ದೀವಿ, ಆದರೆ ನಮಗೆ ಶ್ರೇಷ್ಠವಾದಂತಹ ಜಾಗ ಯಾವುದೂ ಸಿಕ್ಕಿಲ್ಲ ಅಂತೇಳಿ ಹೇಳಿದಾಗ ಆ ಗಯಾಸುರ ಹೇಳ್ತಾನೆ, ತಗೊಳ್ಳಿ, ಇದು ಶ್ರೇಷ್ಠವಾಗಿದೆ ಜಾಗ, ಇದು ಶ್ರೇಷ್ಠವಾಗಿದೆ ಜಾಗ ಅಂಥೇಳಿ ಅವರಿಗೆ ಆಪ್ಷನ್ ಕೊಡ್ತಾನೆ. ಆಗ ಋಷಿಮುನಿಗಳು ಹೇಳ್ತಾರೆ, ಸ್ವಾಮಿ, ನಿಮ್ಮ ದೇಹವೇ ನಮಗೆ ತುಂಬ ಶ್ರೇಷ್ಠವಾದಂತಹ ಜಾಗ ಅಲ್ವೇ? ನಿಮ್ಮ ಹೃದಯ ಭಾಗಕ್ಕಿಂತ ಶ್ರೇಷ್ಠವಾದದ್ದು ಈ ಪ್ರಪಂಚದಲ್ಲಿ ಏನಿದೆ? ಯಾವುದೂ ಇಲ್ಲ. ನಿಮ್ಮ ದೇಹದ ಮೇಲೆ, ನಿಮ್ಮ ಹೃದಯ ಭಾಗದ ಮೇಲೆ ನಾವು ಈ ಒಂದು ಹೋಮವನ್ನು, ಹವನವನ್ನು ಮಾಡ್ತೀವಿ ಅಂಥೇಳಿ ಕೇಳ್ಕೊಂಡಾಗ ಗಯಾಸುರ ಒಪ್ಕೋತಾನೆ. ಯಾಕೆಂದರೆ ಅವನಿಗೂ ಗೊತ್ತಲ್ವಾ, ಅವನು ಅಂದ್ಕೊಂಡಿದ್ದಾನೆ, ನನಗಿಂತ ಶ್ರೇಷ್ಠವಾದದ್ದು, ನನ್ನ ಹೃದಯಕ್ಕಿಂತ ಶ್ರೇಷ್ಠವಾದದ್ದು ಈ ಒಂದು ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ಲ ಅಂಥೇಳಿ. ಅವನು ಹೇಳ್ತಾನೆ, ಆಯಿತು, ನನ್ನ ದೇಹದ ಮೇಲೆ, ನನ್ನ ಹೃದಯದ ಮೇಲೆ ನೀವು ಹವನವನ್ನು ಮಾಡ್ಕೊಳ್ಳಿ, ನೀವು ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಕಳಿಸ್ತಾನೆ. ಹಾಗೆ ಹವನದ ದಿನ ಸಂದಿಗ್ಧವಾಗುತ್ತೆ. ಅವನು ಆ ಒಂದು ಭೂಮಿಯ ಮೇಲೆ ಮುಖವನ್ನು ಮೇಲ್ ಮಾಡಿ ಮಲಗಿ
ಅವನ ದೇಹವನ್ನು ಕಿಲೋಮೀಟರ್ಗಟ್ಟಲೆ ಅಗಲವನ್ನು ಮಾಡ್ತಾನೆ. ಆ ಒಂದು ಅಗಲ ಮಾಡಿದಾಗ ಅವನ ದೇಹದ ಮೇಲೆ ಇವರು ಹವನವನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾರೆ. ಹಾಗೆ ಹವನವನ್ನು ಪ್ರಾರಂಭ ಮಾಡ್ತಾರೆ. ಗಯಾಸುರ ಅಂದ್ಕೊಂಡಿರ್ತಾನೆ, ಇದು ಯಾವುದೋ ಸಣ್ಣ ಹೋಮ ಹವನ ಇರ್ಬೋದು, ಇಷ್ಟು ಶಕ್ತಿಶಾಲಿಯಾದಂತಹ ನನಗೆ ಇದು ಯಾವುದೂ ಫರಕ್ ಬೀಳೋದಿಲ್ಲ ಅಂಥೇಳಿ. ಆದರೆ ಆ ಒಂದು ಹವನ ಹಲವಾರು ದಿನಗಳವರೆಗೆ ನಡೆದರೂ ಕೂಡ ಮುಗಿಯೋದೇ ಇಲ್ಲ. ಆಗ ಏನಾಗುತ್ತೆ, ಆ ಒಂದು ಹೋಮದ ಬಿಸಿ ಅನ್ನುವಂಥದ್ದು ಅವನ ಒಂದು ಹೃದಯ ಭಾಗಕ್ಕೆ ತಾಗೋದಕ್ಕೆ ಶುರುವಾಗುತ್ತೆ. ಆಗ ವಿಚಾರವನ್ನು ಮಾಡ್ತಾನೆ, ಇದು ಹೋಮ ಇನ್ನೂ ಮುಗಿತಾ ಇಲ್ವಲ್ಲ. ಅವನು ಸ್ವಲ್ಪ ಅಲ್ಲಾಡಿದರೂ ಕೂಡ ಎಷ್ಟೋ ಋಷಿಮುನಿಗಳು ಸಾವನ್ನಪ್ಪಿಬಿಡ್ತಾರೆ. ಹವನ ಅಲ್ಲಿಗೆ ನಿಂತು ಹೋಗಿಬಿಡುತ್ತೆ. ಆಗ ಅಷ್ಟೊಂದು ಋಷಿಮುನಿಗಳನ್ನು ಸಾಯಿಸಿದಂತಹ ಪಾಪ ಬರುತ್ತೆ, ಆ ಹೋಮವನ್ನು ನಿಲ್ಲಿಸಿದಂತಹ ಪಾಪ ನನಗೆ ಬರುತ್ತೆ ಅಂಥೇಳಿ ಅವನು ತಿಳ್ಕೊಂಡು ಆ ಮಹಾವಿಷ್ಣುವಿನ ಮೊರೆ ಹೋಗ್ತಾನೆ. ಮಹಾವಿಷ್ಣುವಿನ ಮೊರೆ ಹೋಗಿ ಹೇಳ್ತಾನೆ, ಸ್ವಾಮಿ, ನನಗೆ ನೀನೇ ದಯ ತೋರಬೇಕು. ನನ್ನಿಂದ ಈ ಬಿಸಿಯನ್ನು ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನನ್ನ ದೇಹ ಇದಕ್ಕೆ ಸಪೋರ್ಟ್ ಕೊಡ್ತಾ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಅಲ್ಲಾಡಿದರೂ ಕೂಡ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಹಾಗಾಗಿ ನೀನೇ ನನಗೆ ದಯೆ ತೋರಬೇಕು. ಈ ಒಂದು ಹವನ ಸಂಪನ್ನ ಆಗೋದಕ್ಕೆ ನೀನು ಕಾರಣೀಭೂತನಾಗಬೇಕು ಅಂತೇಳಿ ಹೇಳಿದಾಗ ಆ ಮಹಾವಿಷ್ಣು ಅದಕ್ಕೆ ಒಪ್ಕೋತಾನೆ. ಹಾಗೆ ತನ್ನ ಬಲಗಾಲನ್ನು ಆ ಗಯಾಸುರನ ಮೇಲೆ ಇಡ್ತಾನೆ. ಆ ಒಂದು ವಿಷ್ಣುವಿನ ಪಾದಸ್ಪರ್ಶದ ಶಕ್ತಿಯಿಂದ ಅವನ ದೇಹ ಅಲ್ಲಾಡೋದು ನಿಲ್ಲುತ್ತೆ. ಹಾಗೆ ಎಷ್ಟೋ ದಿನಗಳಾದರೂ ಕೂಡ ಮತ್ತೆ ಆ ಹವನ ಅನ್ನುವಂಥದ್ದು ನಿಲ್ಲೋದಿಲ್ಲ. ಆಗ ಏನು ಮಾಡ್ತಾನೆ, ವಿಷ್ಣು ನಿಧಾನವಾಗಿ ತನ್ನ ಪಾದದಿಂದ ಅವನನ್ನು ಒತ್ತೋದಕ್ಕೆ ಶುರು ಮಾಡ್ತಾನೆ. ಆಗ ಆ ಗಯಾಸುರನ ದೇಹ ಅನ್ನುವಂಥದ್ದು ಭೂಮಿಯ ಒಳಗಡೆ ಹೋಗುತ್ತೆ. ಅಲ್ಲಿಗೆ ಹೋಮವೂ ಕೂಡ ಸಂಪನ್ನ ಆಗುತ್ತೆ. ಆ ವಿಷ್ಣುವಿನ ಪಾದ ಅನ್ನುವಂಥದ್ದು ಆ ಭೂಮಿಯ ಮೇಲೆ ನಿಲ್ಲುತ್ತೆ. ಅದಾದ ನಂತರ ಗಯಾಸುರ ಕೇಳ್ಕೊತಾನೆ, ಸ್ವಾಮಿ, ನೀವೇನು ಮಾಡಿಬಿಟ್ರಿ? ನನ್ನನ್ನು ಭೂಮಿಯ ಒಳಗಡೆ ಕಳಿಸ್ಬಿಟ್ಟಿದ್ದೀರಲ್ವ. ನಿಮ್ಮ ಒಂದು ಪಾದವನ್ನು ಸರಿಸಿ ನಾನು ಮೇಲೆ ಬರೋದಕ್ಕೆ ಅಷ್ಟೊಂದು ಶಕ್ತಿ ನನಗಿಲ್ಲ. ನನಗೆ ಮುಕ್ತಿಯನ್ನು ಯಾವಾಗ ಕೊಡ್ತೀರಾ? ನಾನು ಹೇಗೆ ಜೀವನವನ್ನು ಸಾಗಿಸ್ಲಿ ಅಂತೇಳಿ ಹೇಳಿದಾಗ ಮಹಾವಿಷ್ಣು ಹೇಳ್ತಾರೆ, ಎಲ್ಲಿಯವರೆಗೂ ಈ ಒಂದು ಕ್ಷೇತ್ರದಲ್ಲಿ ಪಿಂಡ ಪೂಜೆ ನಡೆಯುತ್ತೋ, ಪಿಂಡದಾನ ನಡೆಯುತ್ತೋ, ಪಿತೃಗಳ ಪೂಜೆ ನಡೆಯುತ್ತೋ, ಅಲ್ಲಿಯವರೆಗೂ ಕೂಡ ನಿನಗೆ ಇಲ್ಲೇ ಜಾಗ ಕಲ್ಪಿಸಿಕೊಡ್ತೀನಿ. ಯಾವಾಗ ಪಿಂಡದಾನ ಇಲ್ಲಿ ನಿಲ್ಲುತ್ತೋ ಆಗ ನೀನು ಮತ್ತೆ ಎದ್ದು ಬರ್ತೀಯ, ನಿನಗೆ ಬಿಡುಗಡೆ ಆವಾಗ ಸಿಗುತ್ತೆ ಅಂತೇಳಿ ಹೇಳಿದಾಗ ಗಯಾಸುರ ಕೇಳ್ತಾನೆ, ನಾನು ಬದುಕೋದಕ್ಕೋಸ್ಕರ ಏನು ಮಾಡಲಿ? ನನಗೆ ಹೊಟ್ಟೆಗೆ ಬೇಕಲ್ಲ ಅಂತೇಳಿ ಹೇಳಿದಾಗ ವಿಷ್ಣು ಹೇಳ್ತಾನೆ, ಇಲ್ಲಿ ಪಿಂಡವನ್ನು ಇಡೋವಾಗ 3 ಭಾಗವನ್ನು ಮಾಡ್ತಾರೆ. ಆ ಒಂದು ಭಾಗವನ್ನು ತಂದು ನನ್ನ ಪಾದಕ್ಕೆ ಸಮರ್ಪಣೆಯನ್ನು ಮಾಡ್ತಾರೆ. ಆ ಒಂದು ಪಿಂಡವನ್ನು ತಿಂದು ನೀನು ಬದುಕಬೇಕು ಅಂಥೇಳಿ ಅವನಿಗೆ ಆಜ್ಞಾಪನೆಯನ್ನು ನೀಡ್ತಾನೆ. ಅದಾದ ಮೇಲೆ ಎಷ್ಟೋ ಸಾವಿರಾರು ವರ್ಷಗಳಿಂದ ಅಲ್ಲಿ ಪಿಂಡ ಪೂಜೆ ಅನ್ನುವಂಥದ್ದು ಮಾಡ್ತಾನೆ ಬಂದಿದ್ದಾರೆ. ಪಿಂಡ ಪೂಜೆ ಅನ್ನುವಂಥದ್ದು ಅಲ್ಲಿ ಇನ್ನೂ ನಿಲ್ಲಲಿಲ್ಲ. ಹಾಗೆ ಗಯಾಸುರನಿಗೆ ಮೋಕ್ಷವೂ ಕೂಡ ಸಿಗಲಿಲ್ಲ. ಅದಾದ ನಂತರ ಮಹಾವಿಷ್ಣು ಗಯಾಸುರನಿಗೆ ಹೇಳ್ತಾನೆ, ಯಾರು ಬಂದು ಈ ಒಂದು ಕ್ಷೇತ್ರದಲ್ಲಿ ಪಿಂಡ ಪೂಜೆಯನ್ನು ಮಾಡ್ತಾರೋ ಅವರ ಪಿತೃಗಳಿಗೆಲ್ಲರಿಗೂ ಕೂಡ ಮೋಕ್ಷ ಸಂಪಾದನೆ ಆಗುತ್ತೆ ಅಂಥೇಳಿ ಹೇಳ್ತಾನೆ. ಹಾಗಾಗಿಯೇ ಆ ಒಂದು ಗಯಾಕ್ಷೇತ್ರ ಅನ್ನುವಂಥದ್ದು ಪಿತೃಗಳಿಗೆ ಮೋಕ್ಷವನ್ನು ಕೊಡೋದಕ್ಕೆ, ಪಿಂಡ ಪೂಜೆಯನ್ನು ಮಾಡೋದಕ್ಕೆ ಅತೀ ಶ್ರೇಷ್ಠವಾದಂತಹ ಜಾಗ ಆಗಿರುತ್ತೆ. ಅಲ್ಲಿ ಪಿಂಡ ಪೂಜೆಯನ್ನು ಮಾಡುವಾಗ 3 ಭಾಗವನ್ನಾಗಿ ಮಾಡ್ತಾರೆ. ಒಂದು ಭಾಗವನ್ನು ಫಲ್ಗು ನದಿ ಅನ್ನುವಂತಹ ಕ್ಷೇತ್ರದಲ್ಲಿ ಮಾಡ್ತಾರೆ, ಅದನ್ನು ಫಲ್ಗು ನದಿಗೆ ಬಿಡ್ತಾರೆ. ಒಂದು ಭಾಗವನ್ನು ವಿಷ್ಣುಪಾದಕ್ಕೆ ಬಿಡ್ತಾರೆ. ಹಾಗೆ ಇನ್ನೊಂದು ಭಾಗವನ್ನು ವಟವೃಕ್ಷ ಅಂತೇಳಿದೆ, ಆಲದ ಮರ ಅಂತೇಳಿದೆ, ಆ ಒಂದು ಆಲದ ಮರಕ್ಕೆ ಇನ್ನೊಂದು ಭಾಗವನ್ನು ನೀಡಿ ಅಲ್ಲಿ ಪಿಂಡ ತರ್ಪಣವನ್ನು ಮಾಡುವಂತಹ ವ್ಯವಸ್ಥೆ ಇರುತ್ತೆ. ಬಾಂಧವರೇ, ನೋಡಿದ್ರಲ್ವಾ ಯಾಕೆ ಗಯಾದಲ್ಲೇ ಪಿಂಡದಾನವನ್ನು ಮಾಡಬೇಕು, ಅದರಿಂದ ಏನು ಮಹತ್ವ ಅನ್ನೋದು. ನೀವು ಕೂಡ ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಆ ಒಂದು ಗಯಾ ಕ್ಷೇತ್ರಕ್ಕೆ ಹೋಗಿ ಪಿಂಡ ಪೂಜೆಯನ್ನು ಮಾಡಿ. ಹಾಗೆ ಯಾರ್ಯಾರು ಗಯಾ ಕ್ಷೇತ್ರಕ್ಕೆ ಹೋಗಿ ಪಿಂಡ ಪೂಜೆಯನ್ನು ಮಾಡದೆ ಮರಳಿ ಬರ್ತಾ ಇದ್ದೀರಾ, ಅವರು ಸ್ವಲ್ಪ ವಿಚಾರವನ್ನು ಮಾಡಬೇಕಾಗತ್ತೆ. ನೀವು ಇಲ್ಲಿ ಮನೆಯಲ್ಲಿ ಎಷ್ಟೇ ಪಿಂಡ ಪೂಜೆಯನ್ನು ಮಾಡಿದರೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಮಾಡಿದಂತಹ ಮಹಿಮೆ ಇಲ್ಲಿ ಸಿಗೋದಿಲ್ಲ. ಇದು ಗಯಾ ಕ್ಷೇತ್ರದ ಒಂದು ಪ್ರಾಧಾನ್ಯತೆ ಆಗಿರುತ್ತೆ. ಬಾಂಧವರೇ,
ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ನಿಮಗೆ ಇನ್ನೂ ಹೆಚ್ಚಿನ ವಿಷಯ ಏನಾದರೂ ಇದರ ಬಗ್ಗೆ ತಿಳಿದಿದ್ದರೆ ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಹಾಗೆ ಈ ವಿಡಿಯೋದ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇದೇ ಕ್ಷೇತ್ರದಲ್ಲಿರುವಂತಹ ಫಲ್ಗು ನದಿಯ ಬಗ್ಗೆ ನಾನು ಇನ್ನೊಂದು ವಿಡಿಯೋದ ಮುಖಾಂತರ ಅದನ್ನು ತಿಳಿಸ್ಕೊಡ್ತೀನಿ. ಅದು ಕೂಡ ತುಂಬ ವಿಶೇಷವಾದಂತಹ ಒಂದು ಸ್ಟೋರಿ ಆಗಿರುತ್ತೆ. ಹಾಗಾಗಿ ಯಾರೂ ಕೂಡ ಮಿಸ್ ಮಾಡಿಕೊಳ್ಳದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮವರಿಗೂ ಈ ವಿಡಿಯೋಗಳನ್ನು ತಿಳಿಸುವ ಪ್ರಯತ್ನ ಮಾಡಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಬಾಂಧವರೇ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.